ಮುಂದೆ ಒಂದು ದಿನ ಹೀಗೆ ಪಂಚಯ್ಯ ತಮ್ಮ ಮಡಸಾಲೆಯಲ್ಲಿ ಪುಸ್ತಕ ಓದುತ್ತಾ ಓಡಾಡುತ್ತಿರುವಂತಹ ಸಂದರ್ಭದಲ್ಲಿ ಚನ್ನವಿವಯೋಗಿಗಳು ಹಠಾತ್ತನೆ ಮನೆಗೆ ಪ್ರವೇಶ ಮಾಡುತ್ತಾರೆ. ಆಗ ಪಂಚಯ್ಯ ಭಯ ಮತ್ತು ಸಂತೋಷದಿಂದ ತನ್ನ ಪತ್ನಿ ಸಿದ್ದಮ್ಮಳನ್ನು ಶ್ರೀಗಳ ಸ್ವಾಗತಕ್ಕಾಗಿ ಇರುತ್ತಾನೆ. ಪಂಚಯ್ಯ ದಂಪತಿಗಳಿಬ್ಬರು ಶ್ರೀಗಳ ಪಾದಪೂಜೆ ಮಾಡಿ ಸ್ವೀಕರಿಸಲು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಸಮ್ಮತಿ ಸೂಚಿಸಿ ಶ್ರೀಗಳು ಉಪಹಾರಿಸುತ್ತಿರುವ ಸಂದರ್ಭದಲ್ಲಿ ತಮ್ಮ ದೃಷ್ಟಿಯನ್ನು ಅಲ್ಲೆಗದಲ್ಲಿ ಕುಳಿತ ವೀರಭದ್ರನ ಮೇಲೆ ಇಟ್ಟಿರುತ್ತಾರೆ. ಉಪಹಾರ ಸ್ವೀಕರಿಸಿ ಹೊರಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ಪಂಚಯ್ಯನಿಗೆ, ಪಂಚಯ್ಯ, ನಿಮ್ಮ ಮಗನ ಮುಖದ ಮೇಲೆ ದಿವ್ಯ ತೇಜಸ್ಸಿದೆ. ಅವನನ್ನ ನಮ್ಮ ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸುತ್ತೇವೆ. ನೀವು ಮನಪೂರ್ವಕವಾಗಿ ಒಪ್ಪಿ ಕೇಳುತ್ತಾರೆ. ಆಗ ಮತ್ತೊಮ್ಮೆ ಪಂಚಯ್ಯ ದಂಪತಿ ನಿರಾಕರಿಸುತ್ತಾರೆ. ಆಗ ಮತ್ತೊಮ್ಮೆ ಶ್ರೀಗಳು ಆ ದಂಪತಿಗಳನ್ನು ಕುರಿತು, ಪಂಚಯ್ಯ, ನಿಮ್ಮ ಮಗ ದೇವಾಂಶ ಸಂಭೂತನು, ಭಕ್ತರ ಬಾಳಲ್ಲಿ ಬೆಳಕನ್ನ ತುಂಬುವವನು, ನಡೆ ನುಡಿಗಳಲ್ಲಿ ವ್ಯತ್ಯಾಸವಿರದ ಕಪಟರಹಿತ ವೈರಾಗ್ಯ ಮೂರ್ತಿ, ಗುರು ತೋರಿದ ಕುರುಹಾಗಿಯೂ ಧರ್ಮ ಜ್ಯೋತಿಯಾಗಿ ಬೆಳಗುವವನು ಎಂದು ಹೇಳಿದಾಗ, ನಿಮ್ಮ ಹೃದಯದಿಂದ ಬಂದ ಮಾತುಗಳು ಬರೀ ಮಾತಲ್ಲ, ಮಂತ್ರಗಳು ಇದ್ದ ಹಾಗೆ ಅಂತ ಹೇಳುತ್ತಾ ಪಂಚಯ್ಯ ಸಿದ್ದಮ್ಮಳನ್ನು ಸಮಾಧಾನಪಡಿಸುತ್ತಾ ಒಪ್ಪುತ್ತಾನೆ. ಆಗ ಇಬ್ಬರು ದಂಪತಿಗಳು ತಮ್ಮ ಸುಪುತ್ರ ವೀರಭದ್ರಯ್ಯನಿಗೆ ಶ್ರೀ ಚನ್ನವೀರ ಶಿವಯೋಗಿಗಳ ಚರಣ ಕಮಲಕ್ಕೆ ಅರ್ಪಿಸುತ್ತಾರೆ. ಶ್ರೀಗಳು ವೀರಭದ್ರನನ್ನ ಕರೆದುಕೊಂಡು ಮುಖ್ಯದ್ವಾರದ ಕಡೆಗೆ ಹೋಗುತ್ತಿರುತ್ತಾರೆ. ಪಂಚಯ್ಯ ವೀರಭದ್ರನನ್ನ ಕುರಿತು, ಮಗನೇ ವೀರಭದ್ರ, ಗುರುವಿನ ಆಜ್ಞೆಯಂತೆ ನಡೆದು ನಿನ್ನ ಹೆಸರನ್ನು, ನಿನ್ನ ಗುರುವಿನ ಕೀರ್ತಿಯನ್ನು ಮತ್ತು ಈ ನಿನ್ನ ಮನೆಯ ಗೌರವವನ್ನು ಹೆಚ್ಚಿಸು ಎಂದು ಕೇಳುತ್ತಾರೆ. ಹಾಗೆಯೇ ಸಿದ್ದಮ್ಮಳು ಕೂಡ, ಕಂದ ವೀರಭದ್ರ, ನಿನ್ನ ಹೆತ್ತ ತಾಯಿಯನ್ನು ಬಿಟ್ಟು ಹೊಂಟು ಬಿಟ್ಟೇನಪ್ಪ. ಈ ನಿನ್ನ ತಾಯಿ ಹೃದಯ ಸದಾ ನಿನಗಾಗಿ ಮಿಡಿತಿರ್ತದೆ ಎಂದು ರೋಧಿಸುತ್ತಾಳೆ. ಅಷ್ಟರಲ್ಲಿ ಅಲ್ಲೇ ಪಕ್ಕದಲ್ಲಿರುವ ವೀರಭದ್ರನ ತಂಗಿ, ಅಣ್ಣಯ್ಯ, ನೀನು ಒಬ್ಳು ತಂಗಿಯನ್ನು ಬಿಟ್ಟು ಹೊಂಟು ಬಿಟ್ಟಿಯೇನಪ್ಪ ಎಂದು ಕೇಳುತ್ತಾಳೆ. ಅದಕ್ಕೆ ವೀರಭದ್ರ, ಯವ್ವ, ನಿನ್ನಂತ ಮುದ್ದು ತಂಗಿಯನ್ನ ಬಿಟ್ಟು ಹೋಗೋದಕ್ಕ ನನಗೂ ಮನಸ್ಸಾಗ್ತಾ ಇಲ್ಲ. ಆದ್ರ ಏನ್ ಮಾಡ್ಲಿ, ಎಲ್ಲ ವಿಧಿಯಾಟ ಎಂದು ಹೇಳುತ್ತಾನೆ. ಆಗ ತಂಗಿ, ಅಣ್ಣ, ನಾನು ಹಠ ಮಾಡಿದಾಗ ಅಪ್ಪ ಅಮ್ಮ ನನಗ ಬೈದಾಗ ಹೊಡೆದಾಗ ನನ್ನನ್ನು ಸಮಾಧಾನಪಡಿಸಿ ಅಪ್ಪಿಕೊಳ್ಳೋರು ಯಾರು ಎಂದು ಪ್ರಶ್ನೆ ಮಾಡುತ್ತಾಳೆ. ಆಗ ನಾನೊಬ್ಬ ಹೋದ್ರ ಏನಂತ ತಂಗಮ್ಮ, ಇನ್ನುಳಿದ ಈ ನಿನ್ನ ತಮ್ಮಂದ್ರು ನಿನ್ನ ಕಾಳಜಿ ವಹಿಸ್ಲಿಕ್ಕೆ ಇದ್ದಾರಲ್ಲ. ಅವರೆಲ್ಲ ನನ್ನ ಹಂಗ ಸಣ್ಣವರು, ನೀನು ದೊಡ್ಡವ, ತಿಳುವಳಿಕೆ ಇರವ. ನಿನ್ನ ಹಂಗ ಬ್ಯಾರೆ ಯಾರಿಗೂ ಕಾಳಜಿ ವಹಿಸ್ಲಿಕ್ಕೆ ಆಗುವುದಿಲ್ಲ. ಇದೆಲ್ಲ ಕೇಳಿದ ಪಂಚಯ್ಯ, ಮಗಳೇ, ನಿನ್ನ ಅಣ್ಣ ಲೋಕ ಉದ್ಧಾರಕ್ಕಾಗಿ ನಮ್ಮನ್ನ ಅಗಲ್ತಾ ಇದ್ದಾನ. ಅಳಲಾರ್ದೆ ನಗನಗತ ಕಳುಹಿಸಿಕೊಡು, ಇಲ್ಲಾಂದ್ರ ಅವನ ಚಿತ್ತ ಗುರುವಾಜ್ಞೆ ಪೂಜೆಯಲ್ಲಿ ಹತ್ತಲಾರ್ದೆ ನಿನ್ನ ಕಡೆ ನಮ್ಮೆಲ್ಲರ ಕಡೆ ವಾಲ್ತದ ಎಂದು ಹೇಳಿದಾಗ ತಂಗಿ, ಆಯ್ತಣ್ಣ, ಈ ನಿನ್ ತಂಗಿ ನೀನ್ ಹೇಳಿದಂಗ ಇನ್ನು ಮುಂದ ಅಳ್ಳಾರ್ದೆ ಧೈರ್ಯದಿಂದ ಇರ್ತಾಳ. ನೀನು ಹೋಗ್ಬಾಣಯ್ಯ, ನಿನ್ ತಂಗಿನ ಮರಿಬೇಡ ಎಂದು ಬೀಳ್ಕೊಡುತ್ತಾಳೆ. ಮತ್ತೊಮ್ಮೆ ಪಂಚಯ್ಯ ವೀರಭದ್ರನಿಗೆ, ಮಗ, ಶ್ರೀಗಳು ಕೇಳಿ